ಮೇ ತಿಂಗಳಲ್ಲಿ ಗ್ರಾಮ ಪಂಚಾಯಿತಿ ಎಲೆಕ್ಷನ್, ಗ್ರಾಮ ಪಂಚಾಯಿತಿ ಚುನಾವಣೆಗೆ ರಾಜ್ಯ ಸರ್ಕಾರ ರೆಡಿ ಇದೆ. ಗ್ರಾಮ ಪಂಚಾಯಿತಿ ಎಲೆಕ್ಷನ್ ಆಗುತ್ತೆ ಏಪ್ರಿಲ್ ಮೇ ತಿಂಗಳಲ್ಲಿ. ಗ್ರಾಮ ಪಂಚಾಯಿತಿ ಚುನಾವಣೆಗೆ ರಾಜ್ಯ ಸರ್ಕಾರ ರೆಡಿ ಅಂತಿದೆ. ಗ್ರಾಮ ಪಂಚಾಯಿತಿಯ ಜೊತೆಗೆ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯತ್ ಎಲೆಕ್ಷನ್ ಕೂಡ ಇರುತ್ತೆ. ಏಕಕಾಲಕ್ಕೆ 3 ಸ್ತರದ ಚುನಾವಣೆಗೆ ಸರ್ಕಾರ ಪ್ಲಾನ್ ಮಾಡ್ತಿದೆಯಂತೆ. 5948 ಗ್ರಾಮ ಪಂಚಾಯಿತಿ ಚುನಾವಣೆಗೆ ಶೀಘ್ರವೇ ರಣಕಹಳೆ ಮೊಳಗಿಸುತ್ತೆ ಸರ್ಕಾರ. 95,000 ಗ್ರಾಮ ಪಂಚಾಯಿತಿ ಸದಸ್ಯರ ಆಯ್ಕೆಗೆ ನಡೆಯಲಿದೆ ಗ್ರಾಮ ಸಮರ. ಗ್ರಾಮ ಪಂಚಾಯಿತಿ ಚುನಾವಣೆಗೆ ಪೂರ್ವ ಸಿದ್ಧತೆಯನ್ನ ಆರಂಭಿಸಲು ಈಗಾಗಲೇ ಡಿಸಿಗಳಿಗೆ ಸೂಚನೆಯನ್ನ ನೀಡಲಾಗಿದೆಯಂತೆ. ಆದರೆ ರಾಜಕೀಯ ಪಕ್ಷಗಳ ಚಿಹ್ನೆ ಆಧರಿಸಿ ನಡೆಯಲ್ಲ ಈ ಎಲೆಕ್ಷನ್. ಆದರೆ ರಾಜಕೀಯ ಪಕ್ಷಗಳ ಬೆಂಬಲಿತರ ಆಯ್ಕೆಗೆ ಅವಕಾಶವನ್ನ ನೀಡಲಾಗುತ್ತೆ. ಹಿಂಗಾಗಿ ಗ್ರಾಮ ಸಮರ ಗೆಲ್ಲೋದು 3 ಪಕ್ಷಗಳಿಗೆ ಪ್ರತಿಷ್ಠೆಯೇ ಆಗಿರುತ್ತೆ. ತಮ್ಮ ಪಕ್ಷದ ಬೆಂಬಲಿತರನ್ನ ಗೆಲ್ಲಿಸ್ಕೊಂಡ್ರೆ ಅಸೆಂಬ್ಲಿ ಗೆಲ್ಲೋದಕ್ಕೆ ಇದು ಬುನಾದಿ ಆಗತ್ತೆ. ಸರ್ಕಾರ ರೆಡಿ ಆಗ್ತಿದೆ ಗ್ರಾಮ ಪಂಚಾಯಿತಿಯ ಚುನಾವಣೆಗಳಿಗೆ. ಗ್ರಾಮ ಪಂಚಾಯಿತಿ ಸೇರಿ ಜಿಲ್ಲಾ ಪಂಚಾಯಿತಿ ಹಾಗೂ ತಾಲೂಕ್ ಪಂಚಾಯಿತಿಗಳಲ್ಲೂ ಕೂಡ ಎಲೆಕ್ಷನ್ ನಡೆಯುತ್ತೆ. ಏಕಕಾಲಕ್ಕೆ ಆಗುತ್ತೆ ಈ 3 ಎಲೆಕ್ಷನ್ಗಳು. ಈ 3 ಸ್ತರದ ಚುನಾವಣೆಗೂ ಕೂಡ ಸರ್ಕಾರ ಪ್ಲಾನ್ ಮಾಡ್ತಿದೆಯಂತೆ, ರೆಡಿ ಆಗ್ತಿದೆಯಂತೆ. ಒಟ್ಟು 5948 ಗ್ರಾಮ ಪಂಚಾಯಿತಿ ಚುನಾವಣೆಗೆ ರಣಕಹಳೆ ಶೀಘ್ರವೇ ಮೊಳಗಲಿದೆ. 95,000 ಗ್ರಾಮ ಪಂಚಾಯಿತಿ ಸದಸ್ಯರ ಆಯ್ಕೆಗೆ ನಡೆಯುತ್ತೆ ಈ ಗ್ರಾಮ ಸಮರ. ಜೊತೆಗೆ ಪೂರ್ವ ಸಿದ್ಧತೆಯನ್ನ ಆರಂಭಿಸಲು ಈಗಾಗಲೇ ಡಿಸಿಗಳಿಗೆ ಸೂಚನೆ ನೀಡಲಾಗಿದೆ ಅನ್ನುವಂಥ ಮಾಹಿತಿ ಇದೆ. ರಾಜಕೀಯ ಪಕ್ಷಗಳ ಚಿಹ್ನೆಯನ್ನ ಆಧರಿಸಿ ಈ ಎಲೆಕ್ಷನ್ ನಡೆಯೋದಿಲ್ಲ. ಆದರೆ ರಾಜಕೀಯ ಪಕ್ಷಗಳ ಬೆಂಬಲಿತರು ಯಾರಿದ್ದಾರೋ ಅವರನ್ನ ಆಯ್ಕೆ ಮಾಡೋದಕ್ಕೆ ಅವಕಾಶ ಇರುತ್ತೆ. ಹಾಗಾಗಿ ಒಂದು ರೀತಿ ಗ್ರಾಮ ಪಂಚಾಯಿತಿಯಲ್ಲಿ ಗೆಲ್ಲೋದು ಕೂಡ ಪ್ರತಿಷ್ಠೆಯ ವಿಷಯವಾಗಿ ಪರಿಣಮಿಸುತ್ತೆ. ಜೊತೆಗೆ ತಮ್ಮ ಪಕ್ಷದ ಬೆಂಬಲಿತರನ್ನ ಗೆಲ್ಲಿಸ್ಕೊಂಡ್ರೆ ನಾವು ಅಸೆಂಬ್ಲಿಗೆ ತಲುಪೋದಕ್ಕೆ ಹೆಲ್ಪ್ ಆಗುತ್ತೆ ಅನ್ನೋ ರೀತಿಯಲ್ಲಿ ಕೂಡ ಪ್ಲಾನ್ ಮಾಡಲಾಗ್ತಿದೆ, ಪೂರ್ವ ಸಿದ್ಧತೆ ಆಗ್ತಿದೆ. ರಾಜಕೀಯ ಪಕ್ಷಗಳು ಕೂಡ ಇಲ್ಲಿ ಪರೋಕ್ಷವಾಗಿ ಪೈಪೋಟಿಗೆ ಇಳಿತವೆ. ಗ್ರಾಮ ಪಂಚಾಯಿತಿ ಜೊತೆಗೆ ಜಿಲ್ಲಾ ಪಂಚಾಯತ್ ಇರ್ಬೋದು, ತಾಲೂಕ್ ಪಂಚಾಯತ್ ಎಲೆಕ್ಷನ್ ಇರ್ಬೋದು, 3 ಸ್ತರದ ಚುನಾವಣೆಗಳಿಗೂ ಕೂಡ ಒಂದೇ ಕಾಲಕ್ಕೆ ಮಾಡೋದಕ್ಕೆ ಈಗ ಸರ್ಕಾರ ಪ್ಲಾನ್ ಮಾಡ್ತಿರುವಂಥದ್ದು. ಏಪ್ರಿಲ್ ಮೇ ತಿಂಗಳಲ್ಲಿ ಇದಾಗುತ್ತೆ ಗ್ರಾಮ ಪಂಚಾಯಿತಿ ಎಲೆಕ್ಷನ್. ಸೊ ಮುಂದೆ ಅಸೆಂಬ್ಲಿಗೆ ಹೋಗೋದಕ್ಕೆ, ಅಸೆಂಬ್ಲಿ ಗೆಲ್ಲೋದಕ್ಕೆ ಇದು ಬುನಾದಿಯಾಗಿ ಪರಿಣಮಿಸುತ್ತೆ. ಪಕ್ಷದ ಬೆಂಬಲಿತ ಸದಸ್ಯರು ಯಾರಿದ್ದಾರೋ ಅವರನ್ನ ಗೆಲ್ಲಿಸೋದಕ್ಕೋಸ್ಕರ ಎಲ್ಲಾ ಪಕ್ಷಗಳು ಇಲ್ಲಿ ತಯಾರಿಯನ್ನ ನಡೆಸುತ್ತೆ, ಹೋರಾಡುತ್ತೆ. ಅದೇ ರೀತಿ ರಾಜಕೀಯ ಪಕ್ಷದ ಬೆಂಬಲಿತರು ಯಾರಿರ್ತಾರೋ ಅವರನ್ನ ಆಯ್ಕೆ ಮಾಡುವಂಥ ಅವಕಾಶ ಇರುತ್ತೆ. ಹಾಗಾಗಿ ಗ್ರಾಮ ಪಂಚಾಯಿತಿಯ ಸಮರ ಒಂದು ರೀತಿ ಎಲ್ಲಾ ಪಕ್ಷಗಳಿಗೂ ಪ್ರತಿಷ್ಠೆಯಾಗಿ ಪರಿಣಮಿಸಿದೆ. ತಮ್ಮ ಪಕ್ಷದ ಬೆಂಬಲಿತರನ್ನ ಗೆಲ್ಲಿಸ್ಕೊಂಡ್ರೆ ಅಸೆಂಬ್ಲಿಗೆ ಹೋಗೋದಕ್ಕೆ ಈಸಿ ಆಗತ್ತೆ ಅನ್ನೋದು ಲೆಕ್ಕಾಚಾರ ಇದೆ.